ಈ ಹೊತ್ತಿನ ಲಂಚ್ ಬ್ರೇಕ್ನಲ್ಲಿ ಮೊದಲ ಸ್ಟೋರಿ ಆರ್ಎಸ್ಎಸ್ಗೆ 100 ವರ್ಷ ಪೂರ್ಣಗೊಂಡಿದೆ. ಈ ಬೆನ್ನಲ್ಲೇ ಬಿಗ್ ಶಾಕ್ ಎದುರಾಗ್ತಾ ಇದೆ ರಾಜ್ಯದಲ್ಲಿ ಆರ್ಎಸ್ಎಸ್ಗೆ. ಏನದು ಅಂತಂದ್ರೆ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ರಾಜ್ಯ ಸರ್ಕಾರ ಬ್ರೇಕ್ ಹಾಕೋದಕ್ಕೆ ಚಿಂತನೆಯನ್ನ ನಡೆಸ್ತಾ ಇದೆ ಅನ್ನೋ ವಿಚಾರ ಬೆಳಕಿಗೆ ಬರ್ತಾ ಇದೆ. ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧದ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಲಾಗ್ತಾ ಇದೆ ರಾಜ್ಯ ಸರ್ಕಾರದಲ್ಲಿ. ಸಾರ್ವಜನಿಕ ಸರ್ಕಾರಿ ಸ್ಥಳಗಳಲ್ಲಿ ಚಟುವಟಿಕೆಗೆ ಕಡಿವಾಣ ಹಾಕೋದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಕಡಿವಾಣದ ಬಗ್ಗೆ ಸಿಎಂಗೆ ಕೆಲ ಸಚಿವರು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರಂತೆ. ಶಾಲಾ ಕಾಲೇಜು ಆವರಣ, ಉದ್ಯಾನವನ, ಸರ್ಕಾರಿ ಮೈದಾನ, ವಿವಿಧ ಹಾಸ್ಟೆಲ್ ಕ್ಯಾಂಪಸ್ಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ಬ್ರೇಕ್ ಹಾಕೋದಕ್ಕೆ ಚಿಂತನೆಯನ್ನು ನಡೆಸಲಾಗ್ತಾ ಇದೆ. ಈಗಾಗಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಇದರ ಬಗ್ಗೆ ಪ್ರಸ್ತಾವನೆಯನ್ನು ಕೂಡ ಕೊಡಲಾಗಿದೆಯಂತೆ. ಆರ್ಎಸ್ಎಸ್ನ ಚಟುವಟಿಕೆಗಳು ಸರ್ಕಾರಿ ಜಾಗಗಳಲ್ಲಿ ಅಥವಾ ಸರ್ಕಾರಿ ಸ್ಥಳಗಳಲ್ಲಿ, ಇದರ ಜೊತೆಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಚಟುವಟಿಕೆಗಳನ್ನು ಆರ್ಎಸ್ಎಸ್ ಮಾಡುವ ಹಂಗಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದಲ್ಲಿ ಚರ್ಚೆಗಳಿಗೆ ಗ್ರಾಸವಾಗ್ತಾ ಇದೆ. ಹಾಗಾದರೆ ಕೈ ಆರೋಪಗಳೇನು ಆರ್ಎಸ್ಎಸ್ ವಿಚಾರ ಸಂಬಂಧ ಅಂತ ಪಾಯಿಂಟ್ಸ್ ವೈಸ್ ನೋಡ್ತಾ ಇದ್ದೀರಿ ಟಿವಿ ಸ್ಕ್ರೀನ್ನ ಎಡಭಾಗದಲ್ಲಿ. ಪಾಯಿಂಟ್ ನಂಬರ್ 1, ಜನರಲ್ಲಿ ದ್ವೇಷ ಬಿತ್ತುವಂತಹ ಕೆಲಸವನ್ನು ನಿಗ್ರಹಿಸಬೇಕು ಅಂತ. ನಂಬರ್ 2, ಒಂದು ವರ್ಗದ ಸಮುದಾಯವನ್ನು ಎತ್ತಿ ಕಟ್ಟುತ್ತೆ ಆರ್ಎಸ್ಎಸ್, ಹೀಗನ್ನುವಂಥ ಆರೋಪವನ್ನು ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕಾರಣ ನಂಬರ್ 3, ಯುವಕರನ್ನು ಸೆಳೆದು ಪ್ರಚೋದನೆ ನೀಡುತ್ತೆ ಈ ಆರ್ಎಸ್ಎಸ್ ಸಂಘಟನೆ, ಹೀಗನ್ನೋ ಆರೋಪ. ಕಾರಣ ನಂಬರ್ 4, ಸಮಾಜದಲ್ಲಿ ಅಸಮಾನತೆ ಸೃಷ್ಟಿಗೆ ಕಾರಣ ಆಗುತ್ತೆ ಅನ್ನೋ ವಿಚಾರ. ಕಾರಣ ನಂಬರ್ 5, ಸಾರ್ವಜನಿಕ ಸ್ಥಳಗಳ ದುರ್ಬಳಕೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಕಾರ್ಯಕ್ರಮದ ಹೆಸರೇಳಿ ಅಂತ. ಇನ್ನು ಪಾಯಿಂಟ್ ನಂಬರ್ 6, ಸರ್ಕಾರಿ ಮೈದಾನ, ಪಾರ್ಕ್ಗಳಲ್ಲಿ ಗುಂಪು ಚಟುವಟಿಕೆಗಳನ್ನು ನಡೆಸಲಾಗುತ್ತೆ, ಪ್ರಚೋದನೆಗಳನ್ನು ಕೊಡಲಾಗುತ್ತೆ ಅನ್ನುವಂಥ ಆರೋಪ. ಕಾರಣ ನಂಬರ್ 7, ಪಥಸಂಚಲನ ಗಂಟೆಗಟ್ಟಲೆ ಟ್ರಾಫಿಕ್ ಸಮಸ್ಯೆಗೆ ನಾಂದಿ ಹಾಡುತ್ತೆ ಅಂತ. ಇಂಥ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಅಂಕುಶಕ್ಕೆ ಒತ್ತಾಯವನ್ನು ಮಾಡಲಾಗ್ತಾ ಇದೆ, ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಲಾಗಿದೆ. ಹಾಗಾಗಿ ಈ ಬಗ್ಗೆ ಬಹಿರಂಗವಾಗಿ ಮಾತನಾಡುವ ಬದಲು ಕ್ರಮ ತೆಗೆದುಕೊಳ್ಳಿ ಅನ್ನುವಂಥ ಆಗ್ರಹವನ್ನೂ ಮಾಡಲಾಗ್ತಾ ಇದೆ. ಈ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧವನ್ನು ಹೇರೋದಕ್ಕೆ ಪ್ರಸ್ತಾವನೆಯನ್ನು ಈಗ ಆಲ್ರೆಡಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸಲ್ಲಿಕೆ ಮಾಡಲಾಗಿದೆ. ಒಂದು ಕಡೆ ಆರ್ಎಸ್ಎಸ್ 100 ವರ್ಷ ಪೂರೈಕೆ ಮಾಡಿತು. ಅದರ ಸಂಭ್ರಮದಲ್ಲಿರುವಂಥ ಸಂದರ್ಭದಲ್ಲೇ ಇದು ಗಮನಿಸಿ, ರಾಜ್ಯದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹೇರೋದರ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನು ನಡೆಸೋಕಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಇದಕ್ಕೆ ಮುಖ್ಯ ಕಾರ್ಯದರ್ಶಿಗಳಿಗೆ ಈಗಾಗಲೇ ಪ್ರಸ್ತಾವನೆಯನ್ನು ಕೊಡಲಾಗಿದೆ. ಕೆಲವೊಂದಿಷ್ಟು ಕಾರಣಗಳನ್ನು ಕೊಟ್ಟು ಆ ಕಾರಣಗಳೇನು, ಆ ಆರೋಪಗಳೇನು ಅಂತ ಟಿವಿ ಸ್ಕ್ರೀನ್ನ ಎಡಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಮದುವೆ ಆಗಬೇಕು, ಮಕ್ಕಳು ಉಡಿಸ್ಬೇಕು, ಗಂಡು ಮಕ್ಕಳಿಗೆಲ್ಲ ಧರ್ಮ ರಕ್ಷಣೆ ಕಳಿಸ್ಬೇಕು, ಗೋರಕ್ಷಣೆ ಕಳಿಸ್ಬೇಕು. ಅವಾಗ ನಾವು ಆಯ್ತಪ್ಪ ಇವ್ರ ತತ್ವ ಸಿದ್ಧಾಂತದಲ್ಲಿ ದಮ್ಮಿದೆ, ಅವರು ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ ನಾವು ಹೇಳ್ಬೋದು. ನಮಗೊಂದು ತತ್ವ, ಅವ್ರಿಗೆ ಒಂದು ತತ್ವನ. ಆದ್ದರಿಂದ ನನಗೆ ಸ್ಪಷ್ಟವಾಗಿ BJP ನಾಯಕರು ತಿಳಿಸ್ಲಿ, ಅವ್ರ ಮನೆಯಲ್ಲಿ ಮನುಸ್ಮೃತಿಯನ್ನು ಆಚರಣೆ ಮಾಡ್ತಾರಾ? ಅವ್ರ ಮನೆ ಮಕ್ಕಳಿಗೆ ಯಾವಾಗ ತ್ರಿಶೂಲ ದೀಕ್ಷೆ ಕೊಡ್ತಾರೆ? ಅವ್ರ ಮನೆ ಮಕ್ಕಳಿಗೆ ಗಣವೇಷ ಹಾಕಿಸ್ಬಿಟ್ಟು ದೊಣ್ಣೆ ಕೊಟ್ಟು ಯಾವಾಗ ಪರೇಡ್ ಮಾಡಿಸ್ತಾರೆ? ಇದೆಲ್ಲ ಉತ್ತರ ಕೊಡಲಿ. ಈಗ ನಾನು ಭವಿಷ್ಯ ನುಡಿತೀನಿ ನೋಡಿ. ಈಗಾಗಲೇ ಈಗ ನೀವು ಇದು ಪ್ರಸಾರ ಮಾಡಿದ ತಕ್ಷಣ ಪ್ರಿಯಾಂಕರ್ಗೆ ಏನು ಗೊತ್ತು, ಅದು ಗೊತ್ತು, ಇದು ಎಲ್ಲ ವೈಯಕ್ತಿಕವಾಗೇ ಬರ್ತಾರೆ. ನನ್ನ ಒಂದು ಪ್ರಶ್ನೆಗೂ ಉತ್ತರ ಕೊಡೋದಿಲ್ಲ ಅವರು. ಯಾಕಂದರೆ ಅವರು ಎಷ್ಟು RSS ಡಿಫೆಂಡ್ ಮಾಡ್ತಾರೆ ಅಷ್ಟೇ ಅವರಿಗೆ ಪ್ರಮೋಷನ್ ಸಿಗ್ತದೆ ಅಲ್ಲಿ. ಸರ್, ಕಾನೂನು ಅನುಮತಿ ಪಡೆಯದೆ ಶಾಖೆಗಳು ನಡೆಸೋದು, ಚಟುವಟಿಕೆಗಳನ್ನು ಸರ್ಕಾರಿ ಇದನ್ನು ಮಾಡ್ತಾನೆ ಬಂದಿದ್ದಾರೆ ಇಷ್ಟು ವರ್ಷ. ಅದನ್ನ ಮಾಡಬಾರ್ದು ಅಂತ ನಾನು ಅನುಮತಿ ಪಡೆಯಿರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಪಬ್ಲಿಕ್ ಪ್ಲೇಸ್ ಪಬ್ಲಿಕ್ ಪ್ಲೇಸ್ ನಲ್ಲಿ ಅನುಮತಿ ಬೇಕಾದ್ರೆ ಪಡೀಲಿ. ಇವ್ರು ಏನಾದರೂ ಏನೋ ಪಥಸಂಚಲನ ಅದು ಇದು ಮಾಡ್ತಾರೆ, ಅದು ಇದು. ಬಟ್ ನೋಡಿ, ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ಪ್ರಿಯಾಂಕ ಖರ್ಗೆ ಅವರು ಒಂದು ನಡವಳಿ, ಅಂದರೆ ಪತ್ರವನ್ನು ಕೊಟ್ಟಿರೋದನ್ನು ಗಮನಿಸ್ತಾ ಇದ್ದೀರಿ ಟಿವಿ ಸ್ಕ್ರೀನ್ನ ಎಡಭಾಗದಲ್ಲಿ. ಪ್ರಿಯಾಂಕ ಖರ್ಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ನಡವಳಿ. ಜನಸಮುದಾಯದಲ್ಲಿ ದ್ವೇಷ ಬಿತ್ತುವ ವಿಭಜಕ ಶಕ್ತಿಗಳು ತಲೆ ಎತ್ತಿದಾಗ ಅವುಗಳನ್ನು ನಿಗ್ರಹಿಸೋದಾಗಿ ಹಾಗೂ ದೇಶದ ಜಾತ್ಯತೀತ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಸಲುವಾಗಿ
ಸಮಗ್ರತೆ, ಸಮಾನತೆ ಮತ್ತು ಏಕತೆಗ ಮೂಲಭೂತ ತತ್ವಗಳನ್ನು ಒಳಗೊಂಡ ಸಂವಿಧಾನವು ನಮಗೆ ಕಾರಣಗಳನ್ನು ನೀಡುತ್ತೆ, ಅಧಿಕಾರಗಳನ್ನು ನೀಡುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬ ಹೆಸರಿನ ಸಂಘಟನೆಯು ಸರ್ಕಾರಿ ಶಾಲೆಗಳು ಹಾಗೂ ಸಾರ್ವಜನಿಕ ಸರ್ಕಾರಿ ಮೈದಾನಗಳನ್ನು ಯೂಸ್ ಮಾಡಿಕೊಂಡು ಘೋಷಣೆಗಳನ್ನು ಕೂಗ್ತಾ ಮಕ್ಕಳು ಮತ್ತು ಯುವ ಸಮುದಾಯದ ಮನಸ್ಸಲ್ಲಿ ಆತಂಕದ ವಾತಾವರಣ ಅಥವಾ ಅವರನ್ನು ವಿರುದ್ಧವಾಗಿ ಎತ್ತಿಕಟ್ಟುವಂಥ ಕೆಲಸಗಳು, ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಕಾರಾತ್ಮಕ ಯೋಚನೆಗಳನ್ನು ತುಂಬಲಾಗ್ತಾ ಇದೆ ತಲೆಯಲ್ಲಿ. ಹೀಗಂತ ಕೆಲವೊಂದಿಷ್ಟು ದೂರುಗಳನ್ನು ಉಲ್ಲೇಖ ಮಾಡಿ ಸಿಎಂ ಸಿದ್ದರಾಮಯ್ಯನವರಿಗೆ ಕೊಟ್ಟಿರುವಂಥ ಪತ್ರ ಇದು. ಪ್ರಿಯಾಂಕ್ ಖರ್ಗೆ ಅವರು ಬಡವರಲ್ವಾ, ಏನಕ್ಕೆ ಹೋಗ್ತಾ ಇರೋದು? ವಿದ್ಯಾಭ್ಯಾಸಕ್ಕಲ್ವಾ? ದೇವರಾಚರಣೆ, ತತ್ವ, ಸಿದ್ಧಾಂತ ಎಲ್ಲ ಅವ್ರ ಮನೇಲಿ ಅವ್ರು ಕಲಿಸ್ತಾರೆ. ಅವ್ರ ತಂದೆ ತಾಯಿ ಅವರವರ ಸಿದ್ಧಾಂತ ಪ್ರಕಾರ, ಅವ್ರವ್ರ ಗ್ರಂಥದ ಪ್ರಕಾರ, ಅವ್ರ ಪದ್ಧತಿ ಪ್ರಕಾರ ಅವ್ರ ತಂದೆ ತಾಯಿ ಕಲಿಸ್ತಾರೆ. ಅಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗೋದು ಅಷ್ಟು ಮಾತ್ರ ಮಾಡಲಿ. ಆಯ್ತು, ಇಷ್ಟೆಲ್ಲ ಎಷ್ಟು ಜನ BJP ನಾಯಕರು ನಮ್ಮ ರಾಜ್ಯದಲ್ಲಿ ಸ್ಕೂಲ್ ನಡೆಸ್ತಾರ, ಖಾಸಗಿಯಾಗಿ ಕಾಲೇಜ್ಗಳು ನಡೆಸ್ತಾರ, ಮೆಡಿಕಲ್ ಕಾಲೇಜ್ ನಡೆಸ್ತಾರ, ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ತಾರ. ಅಲ್ಲೆಲ್ಲರಿಗೂ ಹಾಕ್ಸಿ ಯೂನಿಫಾರ್ಮೇ ಹಾಕ್ಸ್ಬಿಡಿ ಸರ್. ಗಡವೇಷ ಹಾಕ್ಸ್ಕೊಂಡೆ ಬರೋದು ಕಡ್ಡಾಯವಾಗಿ ಮಾಡಿ. ಯಾರು ಬೇಡ ಅಂದಿದ್ದಾರೆ? ದಟ್ಸ್ ಯಾರ್ ಇದು ನೋಡಿ, ಹಾಡು ಹೊಗಳಿಲ್ಲ ನೋಡಿ. ದಯವಿಟ್ಟು ಸಂಘಟನೆಗೆ ಇತಿಹಾಸ ಇದೆ ಅನ್ನೋ ರೀತಿಯಲ್ಲಿ ಕೂಡ ಮಾತಾಡ್ತಿದ್ದಾರೆ. ದಯವಿಟ್ಟು DK ಶಿವಕುಮಾರ್ ಅವರು ಸದನದಲ್ಲಿ ವ್ಯಂಗ್ಯ ಮಾಡಿದ್ದು, ಅದನ್ನ ಬೇರೆ ರೀತಿಯಾಗಿ ತಿರುಚಿ ಹಾಕಿದ್ರು. ಹೌದು. ಆಮೇಲೆ ಯಾವುದೇ ಪಕ್ಷದ ತತ್ವ ಇರ್ಬೋದು, ಸಿದ್ಧಾಂತ ಇರ್ಬೋದು, ಅಥವಾ ಸಂಘಟನೆಯ ತತ್ವ ಸಿದ್ಧಾಂತ ಇರ್ಬೋದು, ಅದ್ರ ಇತಿಹಾಸ ತಿಳ್ಕೊಳ್ಳೋದು ಅಗತ್ಯ ಇದೆ ಅಲ್ವಾ? ಈಗ RSS ಅವರಿಗೆ ನಮ್ಮ ಇತಿಹಾಸ ಗೊತ್ತಿಲ್ವಾ? ಅದೇ ರೀತಿ ನಮ್ಗೆ ಅವ್ರ ಇತಿಹಾಸ ಗೊತ್ತು. ಆದರೆ ನಮ್ಮ ಇತಿಹಾಸ ಸತ್ಯದ ಆಧಾರದ ಮೇಲೆ ಇದೆ, ಅವ್ರದ್ದು ಸುಳ್ಳು ಆಧಾರದ ಮೇಲೆ ಇದೆ. ಸದನದಲ್ಲಿ ಹೆಸರಿ ಕೇಳಿಲ್ಲ ಸರ್ ನಾನು. ವೀರ್ ಸಾವರ್ಕರ್ಗೆ ವೀರ್ ಬಿರುದು ಯಾರು ಕೊಟ್ಟಿದ್ರು ಅಂತ ಹೇಳಿದ್ರ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಾವರ್ಕರ್ ಸೋಲಿಸಿದ್ದು ಅಂದ್ಬಿಟ್ಟು ನಾನು ಪುರಾವೆ ಕೊಟ್ಟೆ. ಏನು ರಾಜೀನಾಮೆ ಕೊಟ್ರ ವಿರೋಧ ಪಕ್ಷದ ಮೇಲ್ಮನೆ ನಾಯಕರು? ಮನುಸ್ಮೃತಿ ಬೇಡ, ನಮಗೆ ಸಂವಿಧಾನ ಬೇಡ, ಮನುಸ್ಮೃತಿ ಬೇಕಂತ ಇವರು ಹೋರಾಟ ಮಾಡಿಲ್ವಾ? ಅದೆಲ್ಲ ಇತಿಹಾಸ ಪುಟದಲ್ಲಿರೋದು, ಅದು ಅವರಿಗೆ ಗೊತ್ತಿಲ್ಲ. 56 ವರ್ಷ ಇವರು ನಮ್ಮ ರಾಷ್ಟ್ರಧ್ವಜನೇ ಹಾರಿಸಿಲ್ಲ ಅಲ್ವಾ ಸರ್? ಹಾರಿಸಿದ್ರ? ಯಾಕೆ ಹಾರಿಸಿಲ್ಲ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇದೆಯಾ? ಅದು ನಾನು ಬಂದು ಮೀಡಿಯಾನಲ್ಲ, ಆನ್ ದ ಫ್ಲೋರ್ ಆಫ್ ದಿ ಹೌಸ್ ಅಸೆಂಬ್ಲಿನಲ್ಲಿ ಕೇಳಿದಂಥ ಪ್ರಶ್ನೆಗಳಿಗೆ ಇವ್ರಿಗೆ ಉತ್ತರ ಇಲ್ಲ. ಸರ್, RSS ಅನ್ನು ಬ್ಯಾನ್ ಮಾಡಬೇಕು ಸಂಘಟನೆಯನ್ನು ಅನ್ನುವಂತ ನೋಡಿ, ಸಂಘಟನೆನ ಈಗ ಫಸ್ಟ್ ಆಫ್ ಆಲ್ RSS ಇಸ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ NGO ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ಪ್ರಧಾನಮಂತ್ರಿಯವರು ಕೆಂಪುಕೋಟೆ ಮೇಲೆ ಇದ್ದಾರೆ. ಒಂದು NGO ಇದ್ರೆ ರಿಜಿಸ್ಟರ್ ಆಗಿರ್ಬೇಕಲ್ವಾ? ವೈ ಇಸ್ ಇಟ್ ನಾಟ್ ರಿಜಿಸ್ಟರ್ಡ್? ಯಾರ್ರೀ ಮೋಹನ್ ಭಾಗವತ್ ಅವರು? ಅವ್ರಿಗೆ ಯಾಕ್ರಿ ಅಷ್ಟು ದೊಡ್ಡ ಸೆಕ್ಯೂರಿಟಿ? ಅಂಥದ್ದೇನು ಥ್ರೆಟ್ ಇದೆ ಅವರಿಗೆ? 70-80% ಹಿಂದೂ ರಾಷ್ಟ್ರದಲ್ಲಿ ಮೋಹನ್ ಭಾಗವತ್ ಅವರಿಗೆ ಸೆಕ್ಯೂರಿಟಿ ಬೇಕಾ? ಅದನ್ನು ಯಾವ ಲೆವೆಲ್ ಸೆಕ್ಯೂರಿಟಿ ಕೊಡಿ, ಬೇಡ ಅಂತ ಇಲ್ಲ. ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮತ್ತೆ ಹೋಮ್ ಮಿನಿಸ್ಟರ್ ಅಷ್ಟು ಸೆಕ್ಯೂರಿಟಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ನಂದಗುಡಿ ಲೈವ್ನಲ್ಲಿ. ಆನಂದ್, RSS ಚಟುವಟಿಕೆಗಳಿಗೆ ರಾಜ್ಯದಲ್ಲಿ ಬ್ರೇಕ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಒಂದಷ್ಟು ಆರೋಪಗಳನ್ನು ಮಾಡ್ತಾ, ವಿಚಾರವನ್ನು ಉಲ್ಲೇಖ ಮಾಡ್ತಾ ಪತ್ರವನ್ನು ಬರೆದಿದ್ದಾರೆ. ಸೊ ಹಾಗಾದರೆ ಈ ಚಟುವಟಿಕೆಗಳನ್ನು ನಿರ್ಬಂಧ ಹೇರೋದು ಅಷ್ಟು ಸುಲಭ ಆಗುತ್ತಾ? ಇರುವಂಥ ಸವಾಲುಗಳು ಒಂದಷ್ಟು, ಅದ್ರಗಳ ಮಧ್ಯೆನೇ ಈಗ ಈ ಒಂದು ವಿಚಾರ ಮುನ್ನೆಲೆಗೆ ಬರ್ತಾ ಇರೋದ್ರಿಂದಾಗಿ ಯಾವ ರೀತಿ ಚರ್ಚೆ ಆಗುತ್ತೆ ಇದು ಅಂತ? ಖಂಡಿತವಾಗ್ಲೂ ಶರತ್, ಮೊದಲಿಂದಲೂ ಕೂಡ RSS ಅನ್ನ ಬ್ಯಾನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದಷ್ಟು ಮಾತುಗಳನ್ನ ಮಾಡ್ತಾ ಇದ್ರು, ಮತ್ತೆ ಸಚಿವರು ಕೂಡ ಆಗ್ರಹವನ್ನ ಮಾಡ್ತಾ ಇದ್ರು. ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಪತ್ರವನ್ನ ಬರೆದು ಒತ್ತಾಯವನ್ನ ಮಾಡಿದ್ದಾರೆ. RSSಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಅವರ ಪಥಸಂಚಲನ ಆಗಿರ್ಬೋದು ಅಥವಾ ಬೈಠಕ್ನಂತಹ ಕಾರ್ಯಕ್ರಮಗಳಾಗಿರ್ಬೋದು, ಇಂಥವುಗಳಿಗೆ ಯಾವುದೇ ಕಾರಣಕ್ಕೂ ಅನುಮತಿಯನ್ನ ಕೊಡಬಾರದು ಅಂತ ಸ್ಪಷ್ಟವಾಗಿ ಅವರು ಉಲ್ಲೇಖ ಮಾಡಿ ಸಿಎಂಗೆ ಒತ್ತಾಯ ಮಾಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಪ್ರಮುಖವಾಗಿ ಶಾಲಾ ಕಾಲೇಜುಗಳಲ್ಲೂ ಕೂಡ ಬೈಠಕ್ಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು, ಪಥಸಂಚಲನ ಮಾಡ್ತಾ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳ ಮೇಲೆ ಸಾಕಷ್ಟು ನೆಗೆಟಿವ್ ಪರಿಣಾಮವನ್ನ ಬೀರ್ತಾ ಇದೆ. ಮತ್ತೆ ಅವರಲ್ಲಿ ಕೋಮುವಾದವನ್ನ ಉಂಟು ಮಾಡತಕ್ಕಂಥ ಒಂದು ಕೆಲಸನೂ ಕೂಡ ನಡೀತಾ ಇದೆ ಅನ್ನೊಂದು ಅಸಮಾಧಾನವನ್ನ ಇವರು ಪ್ರಿಯಾಂಕ್ ಖರ್ಗೆ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಾಗಾಗಿಯೇ ಸಾರ್ವಜನಿಕ ಸ್ಥಳಗಳು, ಪ್ರಮುಖವಾಗಿ ಶಾಲಾ ಒಂದು ಕಾಲೇಜುಗಳಾಗಿರ್ಬೋದು ಅಥವಾ ಬೇರೆ ದೇವಸ್ಥಾನಗಳಾಗಿರ್ಬೋದು ಮತ್ತೆ ಸರ್ಕಾರಿ ಜಾಗಗಳಾಗಿರ್ಬೋದು, ಇಲ್ಲಿ ಯಾವುದೇ ಕಾರಣಕ್ಕೂ ಕೊಡಬಾರದು. ಬೇಕಾದ್ರೆ ಅವರು ಖಾಸಗಿ ಸ್ಥಳಗಳಲ್ಲಿ ಅವರು ಮಾಡಿಕೊಳ್ಳಿ, ಅದು ಕೂಡ ಸರ್ಕಾರದಿಂದ ಅನುಮತಿ ಪಡೆದುಕೊಂಡು ಮಾಡಿಕೊಳ್ಳಿ. ಅದು ಬಿಟ್ಟು ಈ ರೀತಿ ವಿದ್ಯಾಸಂಸ್ಥೆಗಳಲ್ಲಿ RSS ನ ಚಟುವಟಿಕೆಗಳನ್ನ ನಡೆಸ್ತಕ್ಕಂಥದ್ದು ಸರಿಯಲ್ಲ. ಹಾಗಾಗಿ
ಹಾಗಾಗಿ ಇದಕ್ಕೆ ಅವಕಾಶವನ್ನ ಮಾಡಿಕೊಡಬಾರದು ಅಂತ ಸಿಎಂ ಸಿದ್ದರಾಮಯ್ಯನವರು ಒತ್ತಾಯ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಚಿವರು ಮತ್ತು ಶಾಸಕರ ಅಭಿಪ್ರಾಯಗಳನ್ನು ಕೂಡ ತೆಗೆದುಕೊಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಯಾಕೆಂತ ಮೊದಲಿಂದಲೂ ಕೂಡ ಈ ಒಂದು ಸಂಘಟನೆ ವಿರುದ್ಧ ಕಾಂಗ್ರೆಸ್ ನಾಯಕರು ಬಹಳಷ್ಟು ಒಂದು ಆರೋಪಗಳನ್ನ ಮಾಡ್ತಾ ಇದ್ರು. ಜೊತೆಗೆ ಕೆಲವೊಂದು ಜಿಲ್ಲೆಗಳಲ್ಲಿ ಕೊಲೆ ಮತ್ತೆ ಇಂಥ ಒಂದು ಕೋಮುವಾದ ಗಲಭೆಗಳೇನು ನಡೀತಾ ಇದೆ ಅದಕ್ಕೆ RSS ನಾಯಕರೇ ಕಾರಣ ಅನ್ನೋ ಒಂದು ವಿಚಾರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಇದೇ ಅಲ್ಲದೆ RSS ನ ಗಣವೇಶಧಾರಿಗಳೇನಿರ್ತಾರೆ ಇವರು ದಂಡವನ್ನ ಹಿಡಿದುಕೊಂಡು ಪಥಸಂಚಲನ ಮಾಡಿದ್ರೆ ಬೇರೆ ರೀತಿಯ ಒಂದು ಮೆಸೇಜ್ ಹೋಗುತ್ತೆ, ಬೇರೆಯವರು ಯಾರು ಕೂಡ ಈ ರೀತಿ ಒಂದು ದಂಡವನ್ನ ಹಿಡಿದುಕೊಂಡು ಅಥವಾ ಕೈಯಲ್ಲಿ ಕೋಲನ್ನ ಹಿಡ್ಕೊಂಡು ಪ್ರದರ್ಶನ ಮಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನೋ ಒಂದು ವಿಚಾರವನ್ನ ಇವರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರು ಈ RSS ಅನ್ನ ಈ ರೀತಿ ನಿಷೇಧ ಇರತಕ್ಕಂಥ ಅಥವಾ RSS ನ ಚಟುವಟಿಕೆಗಳಿಗೆ ಈ ರೀತಿ ಬ್ರೇಕ್ ಆಗ್ತಕ್ಕಂಥ ಒಂದು ಕೆಲಸಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಬಗ್ಗೆ ಗಂಭೀರವಾಗಿ ಲೆಟರ್ ಅನ್ನ ಬರೆದಿದ್ದಾರೆ. ಅದನ್ನ ಪರಿಶೀಲನೆ ಮಾಡೋದಕ್ಕೂ ಕೂಡ ಈಗ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗಿರ್ತಕ್ಕಂಥದ್ದು. ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಶಾಸಕರ ಮತ್ತೆ ಸಚಿವರ ಒಂದು ಅಭಿಪ್ರಾಯಗಳನ್ನು ಕೂಡ ಪಡೆದುಕೊಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.